ಹಾಯ್ ಫ್ರೆಂಡ್ಸ್, ಇಲ್ಲಿ ಕೆಲವು ಸ್ವಯಂ ಸೇವಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮೊದಲಿಗೆ ಪರಿಚಯ ಮಾಡಿಸುವ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಜಯೇಶ್ ಪಾರಕಟ್ಟೆ. ನಿಮ್ಮ ಹೆಸರು ಸರ್? ರಾಕೇಶ್ ಪಕ್ಕಲ್ ಅಂದ್ರೆ ಇಲ್ಲಿ ಸಮೀಪ. ಕ್ಷಮಿಸಿ, ನಿಮ್ಮ ಸಿರಿಬಾಗಿಲು. ನಿಮ್ಮ ಹೆಸರು? ಸದಾಶಿವ ಶೆಟ್ಟಿ, ಸಿರಿಬಾಗಿಲು. ಸಿರಿಬಾಗಿಲು. ನಿಮ್ಮ ಹೆಸರು? ಪ್ರಮೋದ್ ಆಳ್ವ, ಸಿರಿಬಾಗಿಲು. ನಿಮ್ಮ ಹೆಸರು ಸರ್? ಮನೋಹರ್ ಶೆಟ್ಟಿ, ಚಟ್ಟ, ಕಾಸರಗೋಡು. ನಿಮ್ಮ ಹೆಸರು? ಚಂದ್ರಶೇಖರ ಉಳಿಯತೊಟ್ಟು. ഭക്ത മഹാജനങ്ങളെ, മധുശ്രീ മദനന്തേശ്വര സിദ്ധിവിനായക ക്ഷേത്രത്തിന്റെ അഷ്ടബന്ധ ബ്രഹ്മകലശ മഹോത്സവത്തിന്റെ 5ാം ദിവസമായി ഇന്നും നാടിന്റെ നാനാഭാഗങ്ങളിൽ നിന്നും ജനസാഗരങ്ങളാണ് ക്ഷേത്രത്തിലേക്ക് ഒഴുകി എത്തിച്ചേർന്നുകൊണ്ടിരിക്കുന്നത്. ഇവിടെ എത്തിച്ചേർന്ന മുഴുവൻ ഭക്തമഹാജനങ്ങളെയും ഭക്ത്യാദരപൂർവം മധുശ്രീ മദനന്തേശ്വര ബ്രഹ്മകലശോത്സവം ഉടപ്പ സേവാ സമിതിക്ക് വേണ്ടി സ്വാഗതം ചെയ്യുകയാണ്. അതുപോലെ തന്നെ ക്ഷേത്രത്തിലേക്ക് എത്തിച്ചേർന്നുകൊണ്ടിരിക്കുന്ന ഭക്തമഹാജനങ്ങളോട് ഒരപേക്ഷ. ഭക്തജനങ്ങൾ ക്ഷേത്ര ആചാര അനുഷ്ഠാനങ്ങൾ കൃത്യമായി പാലിച്ചുകൊണ്ട് ക്ഷേത്ര സംസ്കാരത്തിന് അനുയോജ്യമായ രീതിയിലുള്ള വസ്ത്രധാരണത്തോടു കൂടി മാത്രമേ ക്ഷേത്രത്തിനകത്തേക്ക് പ്രവേശിക്കാവൂ എന്നറിയിക്കുകയാണ്. ക്ഷേത്രത്തിലേക്ക് എത്തിച്ചേർന്ന ഭക്തമഹാജനങ്ങളോട് ഒരപേക്ഷ. ഭക്തജനങ്ങൾ ക്ഷേത്ര ആചാര അനുഷ്ഠാനങ്ങൾ കൃത്യമായി പാലിച്ചുകൊണ്ട് ക്ഷേത്ര സംസ്കാരത്തിന് അനുയോജ്യമായ വസ്ത്രധാരണത്തോടു കൂടി മാത്രമേ ക്ഷേത്രത്തിനകത്തേക്ക് പ്രവേശിക്കാവൂ എന്നറിയിക്കുകയാണ്. ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ ಇದರ ಪ್ರಿಪರೇಷನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ಆಕ್ಟಿವ್ ಆಗಿದ್ದೀರಾ? ಮೊದಲೇ ಅಂದ್ರೆ ಕಲಶೋತ್ಸವ ಆರಂಭವಾಗುವುದಕ್ಕಿಂತ ಮುಂಚೆನೆ ನೀವು ಪ್ರಿಪರೇಷನ್ ಕಾರ್ಯಕ್ಕೆ, ನೀವು ಸಿದ್ಧತಾ ಕಾರ್ಯಕ್ಕೆ ನೀವು ಬರ್ತಾ ಇದ್ದೀರಾ? ಹೌದೌದು, ಒಂದು ತಿಂಗಳು ಮುಂಚೆ ನಾವು ಇಲ್ಲೆಲ್ಲ ಕಾರ್ಯಕ್ರಮ ಬರ್ತಾ ಇದ್ದೇವೆ. ಇಲ್ಲಿ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಎಲ್ಲ ಕಡೆ ಸಮಿತಿಯನ್ನು ರೂಪೀಕರಣ ಮಾಡಿಕೊಂಡು ಎಲ್ಲ ಸಿದ್ಧತೆ ಕಾರ್ಯಗಳನ್ನೆಲ್ಲ ನೀವು ಅದರಲ್ಲಿ ಕೂಡ ಪಾಲ್ಗೊಂಡಿದ್ದೀರಿ. ಹೌದೌದು. ಮತ್ತೆ ಇಲ್ಲಿಯ ಈಗಿನ ಅಂದ್ರೆ ಈಗ ಒಟ್ಟಾರೆಯಾಗಿ ಕಾಣುವಂತ ಈ ವ್ಯವಸ್ಥೆಯ ವಿಷಯದಲ್ಲಿ ನಿಮಗೆ ನೀವು ಮಾಡಿದಂತ ಸೇವೆ ವಿಷಯದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಅಲ್ಲ ಇನ್ನು ಇಂಥ ವಿಷಯದಲ್ಲಿ, ಇಂಥ ಕ್ಷೇತ್ರದಲ್ಲಿ ಇನ್ನೂ ಸ್ವಲ್ಪ ನಮಗೆ ಚೆನ್ನಾಗಿ ಮಾಡ್ಬೋದಿತ್ತು, ಅದಕ್ಕೆ ಕೆಲವೊಂದು ತೊಡಕುಗಳಾಯಿತು ಅನ್ನೋಂಥ ಕೊರಗಿದೆಯಾ? ಅಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ನಮ್ಮ ಹೊರೆ ಕಾಣಿಕೆ ವಿಷಯದಲ್ಲಿ ಹೇಳ್ಬೋದಾದ್ರೆ ಬಹಳ ಉತ್ತಮವಾಗಿ ಆಗ್ತಾ ಇದೆ. ಯಾಕಂದರೆ ಎಲ್ಲ ಕ್ಷೇತ್ರದಿಂದಲೂ ತುಂಬ ರೀತಿಯಲ್ಲಿ ಇಲ್ಲಿಗೆ ಹೊರೆ ಕಾಣಿಕೆ ಬರ್ತಾ ಇದೆ. ಕೆಲವು ಶಾಲಾ ದೇವಸ್ಥಾನದಿಂದ ಸಾಧಾರಣ 400ಕ್ಕಿಂತ ಹೆಚ್ಚು ರೀತಿಯಲ್ಲಿ ಹೊರೆ ಕಾಣಿಕೆ ಬಂದಿದೆ. ಈ ಏರಿಯಾದಲ್ಲಿ ಸಾಧಾರಣ ಮಂಗಳೂರು ಮತ್ತು ಪುತ್ತೂರು, ಈ ಕಾಸರಗೋಡಿನಿಂದಲೂ ಕೂಡ ಹಲವು ಕಡೆಯಿಂದ ನಾವು ಇಲ್ಲಿ ಹೊರೆ ಕಾಣಿ ಬರ್ತಾ ಉಂಟು. ಎಲ್ಲ ಕ್ಷೇತ್ರದಲ್ಲಿ ಗಣಪತಿ ದೇವರ ಮೇಲೆ ಬಹಳ ಭಕ್ತಿ ಇಟ್ಟುಕೊಂಡು ತುಂಬ ಹೃದಯದಿಂದ ಎಲ್ಲರೂ ಬರ್ತಾ ಇದ್ದಾರೆ. ಒಂದು ಸಣ್ಣ ಸಂಖ್ಯೆಯಲ್ಲ, ಬಹುದೊಡ್ಡ ಸಂಖ್ಯೆಯಲ್ಲಿ. ಮತ್ತೆ ಹೀಗೆ ಬಹುದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರುವಾಗ ಈ ಭಕ್ತರು ಕೂಡ ನಿಮ್ಮ ನಿರ್ದೇಶನ ಸೂಚನೆಗಳನ್ನೆಲ್ಲ ಪಾಲಿಸಿ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರಾ? ಇಲ್ಲ ಏನಾದರೂ ಸಮಸ್ಯೆಗಳು ಎದುರಾಗ್ತಾ ಇವೆ? ಅಂದ್ರೆ ಜನಸಂದಣಿ, ಭಕ್ತರ ಸಂಖ್ಯೆ ಹೆಚ್ಚಾದಾಗ ಕಂಟ್ರೋಲ್ ಮಾಡಲಿಕ್ಕೆಲ್ಲ ಕಷ್ಟ ಆಗುವಂಥ ಸಂದರ್ಭ ಬಂದಿದೆಯಾ? ಅಲ್ಲ ಅವರು ಕೂಡ ಸಹಕಾರ ಕೊಡೋದ್ರಿಂದ ನಿಮಗೆ ಅದೊಂದು ಸಮಸ್ಯೆಯಾಗಿ ನಿಮಗೆ ಕಾಣಿಸ್ಲಿಲ್ವಾ, ಹೇಗೆ ಅಂತ? ಇಲ್ಲ, ಇಲ್ಲಿ ಬೇಕಾದಷ್ಟು ಸ್ವಯಂ ಸೇವಕರು ಕೆಲಸ ಮಾಡ್ತಿದ್ದಾರೆ. ಅದರಿಂದ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ. ಬರುವ ಭಕ್ತರು ಕೂಡ ಬಹಳ ನಮಗೆ ಅಚ್ಚುಕಟ್ಟಾಗಿ ನಮಗೆ ಸಹಕರಿಸ್ತಾ ಇದ್ದಾರೆ. ಯಾವುದೇ ರೀತಿಯ ಅಡೆತಡೆಗಳು ಬರ್ತಾ ಇಲ್ಲ. ತುಂಬ ಉತ್ತಮವಾಗಿ ನಾವು ಕಲಶೋತ್ಸವದ 7ನೇ ತಾರೀಕಿನ ತನಕ, ಕೊನೆಯ ದಿನದ ತನಕ ಹೊರೆ ಕಾಣಿಕೆ ವಿಭಾಗದಲ್ಲಿ ನೀವು ಮುಂದುವರಿಯುವಂಥದ್ದು, ಅಲ್ಲ ಬೇರೆ ಸೆಕ್ಷನ್ಗೂ ನಿಮ್ಮನ್ನು ಹಾಕ್ತಾರ? ಇಲ್ಲ, ನಮಗೆ ಈವರೆಗೆ ಒಂದು 4ನೇ ತಾರೀಕಿನವರೆಗೆ ಹೊರೆ ಕಾಣಿಕೆಯ ಲಿಸ್ಟ್ ಬಂದದುಂಟು. ಆಮೇಲೆ ಯಾವುದು ಅಂತ ಇನ್ನೂ ಕೂಡ ಅವರು ಸೂಚನೆ ಕೊಡಲಿಲ್ಲ. ಅಂದರೆ ನಾವು ಒಂದು ದಿವಸದಲ್ಲಿ ಒಂದು 10 ಜನವೇನೋ ಅಂದಾಜಿದ್ರೆ ಆ ದಿವಸ ಅದನ್ನು 20-25 ಮೇಲ್ಪಟ್ಟು ನಮಗೆ ಹೊರೆ ಕಾಣಿಕೆಗಳು ಬರ್ತಾ ಇದೆ. ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಿರುವಂತಹ ತುಂಬಾ ಹೊರೆ ಕಾಣಿಕೆಗಳು ಇಲ್ಲಿ ಬರ್ತಾ ಭಕ್ತ ಇದೆ. ಮಹಾಶಯರ ಗಮನಕ್ಕೆ ಹೇಗಿದ್ರು ನಾಳಿಗೆ 7ನೇ ತಾರೀಕಿನವರೆಗೆ ಖಂಡಿತವಾಗಿ ಸ್ವಯಂ ಸೇವಕರು ತಾವು ಕ್ಷೇತ್ರಕ್ಕೆ ಆಗಮಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಸ್ವಯಂ ಸೇವಕರು ನೀಡುವ ಸೂಚನೆಗಳನ್ನ ಪಾಲಿಸಬೇಕಾಗಿ ವಿನಯಪೂರ್ವಕ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಅಲ್ಲಿ ಕೊರತೆ ಉಂಟು. ಅಲ್ಲಿಗೆ ಶ್ರೀ ಕ್ಷೇತ್ರದ ಮುಂಭಾಗದಲ್ಲಿರುವ ಮಧುವಾಹಿನಿ ಸದಸ್ಯರು ಮಾತ್ರ ಆದ ಕಾರಣ ನಾವು ಈ ವಿಷಯಕ್ಕೆ ಮಾತ್ರ ಹೊಳೆಯ ಪೂರ್ವ ಭಾಗದಲ್ಲಾಗಿ ಜನ ಶಾರ್ಟೇಜ್ ಆಗ್ತಿದೆ. ಅನ್ನಪೂರ್ಣ ಭೋಜನ ಶಾಲೆಯು ಕಳಿಸ್ತೀರಿ ಹಾಗೂ ವೇದಿಕೆ
ವಿಭಾಗದ ಒಂದು ಮತ್ತು ವೇದಿಕೆ ಎರಡರಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ನಿಭಾಯಿಸ್ತಾ ಇದ್ದಾರೆ. ವೇದಿಕೆ ಮೂರರಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಅವರು ಬರುವಾಗ ಶ್ರೀ ಕ್ಷೇತ್ರದ ಉತ್ತರ ಭಾಗದಲ್ಲಿ, ಆದ್ರೆ ಇಲ್ಲಿ ಅವರ ಶ್ರೀ ಕ್ಷೇತ್ರದ ಮುಂಭಾಗದಲ್ಲಿರುವ ಕೋಶವಾಗಿ ಅವರನ್ನ ಆಮಂತ್ರಿಸ್ತಾ ಅವರ ದೇವರ ಹತ್ರ ಕೊಂಡೋಗಿ ನಾಲ್ಕನೆಯ ವೇದಿಕೆಯಲ್ಲಿ ಸತತವಾಗಿ ಭಜನಾ ಕಾರ್ಯಕ್ರಮವು ನಡೆಯುತ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಭಕ್ತ ಮಹಾಶಯರಲ್ಲಿ ವಿನಯಪೂರ್ವಕ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಸನ್ನಿಧಿಯಲ್ಲಿ ವಿವಿಧ ಸೇವೆಗಳನ್ನು ಮಾಡಲು ಇಚ್ಛಿಸುವಂತ ಭಕ್ತ ಮಹಾಶಯರು ತುಂಬಾ ಸಂತೋಷ. ಕ್ಷೇತ್ರದ ಮುಂಭಾಗದಲ್ಲಿರುವ ಸೇವಾ ಕೌಂಟರ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಕೇಳಿದ್ರಲ್ಲ ಇವರ ಮಾತಿನಲ್ಲೇ. ಅಂದರೆ ಇವರೆಲ್ಲ ಇಷ್ಟೊಂದು ಸಹೃದಯತೆಯಿಂದ, ಈ ಒಂದು ಮಾದರಿ ಮನಸ್ಸಿನಿಂದ, ಇವರಲ್ಲಿ ನಿಸ್ವಾರ್ಥ ಹೃದಯ ವೈಶಾಲ್ಯದಿಂದ ಮಾಡುವಂತಹ ಈ ಸೇವಾ ಕೈಂಕರ್ಯದಿಂದ ಇಲ್ಲಿ ಬರುವ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಎದುರಾಗದೆ ಅವರಿಗೆಲ್ಲ ಬೇಕಾದಾಗೆ ಊಟೋಪಚಾರ, ಕಾಫಿ ತಿಂಡಿ, ಅದೇ ರೀತಿ ಬಾಯಾರಿಕೆ ನೀಡುವಂಥ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಇವರು ಅಷ್ಟೊಂದು ಮನಪೂರ್ವಕವಾಗಿ ಮಾಡುವುದರಿಂದ ಇಲ್ಲಿ ದೂರದಿಂದ ಬರುವ ಭಕ್ತರು ಕೂಡ ಅತ್ಯಂತ ಸಂತೃಪ್ತಿಯಿಂದ ದೇವರ ದರ್ಶನ ಮಾಡಿ ಇವರ ಎಲ್ಲ ಉಪಚಾರಗಳನ್ನು ಕೂಡ ಸ್ವೀಕರಿಸಿ ಬಹಳ ಸಂತೃಪ್ತಿಯಿಂದ ಇಲ್ಲಿಂದ ದೇವಸ್ಥಾನದಿಂದ ಅವರನ್ನು ಇವರು ಬೀಳ್ಕೊಡುವಂತಹ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಇವರ ಈ ಕೈಂಕರ್ಯಕ್ಕೆ ನಿಜವಾಗಿಯೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇವರಿಗೆ ವೀಕ್ಷಕರ ಪರವಾಗಿಯೂ ಅದೇ ರೀತಿ ವೈಯಕ್ತಿಕವಾಗಿ ನನ್ನ ಪರವಾಗಿಯೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇವರಿಗೆ ಮದನಂತೇಶ್ವರ ಮಹಾಗಣಪತಿಯು, ತಾಯಿ ದುರ್ಗಾಂಬಿಕೆಯು ಒಳ್ಳೇದು ಮಾಡಲಿ ಅಂತ ಇವರ ಜೊತೆ ನಾನು ಕೂಡ ಎಲ್ಲರಿಗೂ ನಮಸ್ಕಾರ. ಹರೇ ರಾಮ, ಜೈ ಶ್ರೀರಾಮ್. ಬ್ರಹ್ಮಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ. ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ, ಆತ್ಮೀಯರಿಗೂ, ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.